ಕೃಷ್ಣ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಸೊ ಫಸ್ಟ್ ಎಪಿಸೋಡಲ್ಲಿ ಹಾಡು ಕೂಡ ನೀವು ಪ್ರೀತಿಸುವಂತ ಕೃಷ್ಣನ್ ಬಗ್ಗೆನೇ ಹಾಡಿದ್ದೀರಾ. ಹೌದು. ಏನ್ ಪ್ಲಾನು? ಫಸ್ಟು ಕೃಷ್ಣನ್ಗೆ ಅರ್ಪಣೆ ಆಗಲಿ. ಸೋ ಕ್ಯೂಟ್. ನನ್ನ ಪಾಲಿಗೆ ನನ್ನ ಗುರುಗಳು, ನನ್ನ ಕೃಷ್ಣ ದೇವರು. ಗುರುಗಳೇ, ವಿಶ್ವತ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿ, ಹೇಗೆ ಅದು ಆ ಅನುಭವ? ಸಣ್ಣವಳಿದ್ದಾಗಿಂದ ನನಗೇನೋ ಕೃಷ್ಣ ಅಂದರೆ ತುಂಬ ಇಷ್ಟ. ಎಲ್ಲೂ ಹೋದರೂ ಏನೇ ಆದರೂ ನಂಗೆ ಕೃಷ್ಣ ನನ್ನ ಜೊತೆಗಿರ್ತಾನೆ ಅನ್ನೋ ಭಾವನೆ ತುಂಬ ಇದೆ. ಆ್ಯಂಡ್ ಲೈಕ್ ಒಂಥರ ಪ್ರೂವ್ ಆಗುತ್ತೆ, ಅದು ಏನೋ ಒಂಥರ ಬೇಜಾರಾದರೆ ಅಥವಾ ಖುಷಿ ಆದರೆ ಅವ್ರು ಇರ್ತಾರೆ ಅನ್ನೋ ಭಾವನೆ ಸಿಗುತ್ತೆ ನನಗೆ. ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಟ್ ದಿಸ್ ಪರ್ಟಿಕ್ಯುಲರ್ ಸಾಂಗ್ ನಿಮ್ಮ ಸಿಂಗಿಂಗಲ್ಲಿ ತುಂಬ ಎಫರ್ಟ್ ಹಾಕ್ಕೊಂಡು ಹಾಡ್ತಿದ್ದೀರಾ ಅನ್ನೋ ಒಂದು ಫೀಲ್ ಬಂತು. ಹಾಗಲ್ಲದೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಹಾಡ್ಬೋದಾಗಿತ್ತು, ಹಾಡಬಹುದು ನೀವು ಅಂತ ಅನಿಸ್ತಾ ಇದೆ. ಓಕೆ ಸರ್. ಸೊ ಡೂ ದ್ಯಾಟ್ ಗೋಯಿಂಗ್ ಫಾರ್ವರ್ಡ್. ಸರಿನಾ? ನೈಸ್. ಥ್ಯಾಂಕ್ಸ್. ನೀನು ಕಣ್ಣಿಟ್ಕೊಂಡು ನೋಡಿದ್ರೆ ತುಂಬ ಹೈಯಾಗಿ ಪರ್ಫಾರ್ಮ್ ಮಾಡ್ತಿದ್ದೀಯ, ಕಣ್ಣು ಮುಚ್ಕೊಂಡು ಕೇಳಿದ್ರೆ ಆ ಪರ್ಫಾರ್ಮೆನ್ಸ್ನಲ್ಲಿ ಇರುವ ಎಫರ್ಟು ಹಾಡಲ್ಲಿ ಕಾಣಿಸ್ತಾ ಇಲ್ಲ. ಅಭಿನಯ ಮತ್ತು ಧ್ವನಿ ಸಪ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಗುಡ್ ಗುಡ್ ಗುಡ್. ಆಲ್ ದಿ ವೆರಿ ಬೆಸ್ಟ್. ನಂಬರ್ ಕೇಳಿ ಪ್ಲೀಸ್. ಓಕೆ, ಟೋಟಲ್ ಪರ್ಸೆಂಟೇಜ್ 88.3. ನೀವು ಅವಾಗಿಂದ ಕೃಷ್ಣ ನೀ ಬೇಗನೆ ಬಾರೋ 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 ಅಂತ ಕರಿತಾನೆ ಇದ್ರಿ. ಬಟ್ ಕೃಷ್ಣ ಬಂದಿಲ್ಲ, ಬೇರೆ ಯಾರೋ ಬಂದಿದ್ದಾರೆ. ಅವರು ನೀವು ಕಣ್ಣು ಮುಚ್ಕೊಂಡ್ರೆ ನಾನು ಅವ್ರನ್ನ ಕರೆಸ್ತೀನಿ ಸ್ಟೇಜ್ ಮೇಲೆ. ಓಕೆ, so cute. You became so emotional. ನೀವು ಯಾವಾಗಲೂ ಅಂದರೆ ನೀವು ಹೇಳಿದ್ರಿ ಕೃಷ್ಣ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳಿ. ಈ ಕೃಷ್ಣ ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ನಿಮ್ಮ ಹಾಗೂ ಆ ಕೃಷ್ಣನ ಕಾನ್ವರ್ಸೇಷನ್ಗೆ ನಾವು ಅಡ್ಡ ಬರೋದಿಲ್ಲ. ಇನ್ನು ನೀವು ಉಂಟು, ನಿಮ್ಮ ಕೃಷ್ಣ ಉಂಟು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇವತ್ತಿನ ಈ ನಿಮ್ಮ ಪರ್ಫಾರ್ಮೆನ್ಸು ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಮೇಡಮ್ ಅವರೇ, ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ತುಂಬ ಅದ್ಭುತವಾಗಿ ಹಾಡಿದಂಥ ಒಂದು ಪರ್ಫಾರ್ಮೆನ್ಸ್ ನಿಮ್ಮದು. ಅಷ್ಟು ಚೆನ್ನಾಗಿ ಅಂದರೆ ಮುಖ್ಯವಾದ ಒಂದು ಕಾನ್ಫಿಡೆನ್ಸ್ ಇತ್ತು. ಈ ಹಾಡನ್ನು 100% ನನಗೆ ಗೊತ್ತು, ನನ್ನ ಕಂಟ್ರೋಲಲ್ಲಿ ಈ ಹಾಡಿದೆ ಅನ್ನೋದು ನಿಮ್ಮ ಆ್ಯಟಿಟ್ಯೂಡಲ್ಲಿ ಕಾಣಿಸ್ತಿತ್ತು. ತುಂಬ ಈಸಿಯಾಗಿ ಹಾಡಿದ್ರಿ. ವಿ ಆರ್ ಸೋ ಪ್ರೌಡ್ ಮೇಡಮ್. ನಿಜವಾಗ್ಲೂ ನೀವು ಇಲ್ಲಿರೋದು ನಮ್ಗೆ ಭಾಳ ಹೆಮ್ಮೆ ಇದೆ. ಈ ಥರದ ಒಂದು ಕಂಟೆಸ್ಟೆಂಟ್ಸ್ ನಮಗೆ ಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರಮ್ಯ ಅವರೇ, ನಮ್ಮ ನಿರೀಕ್ಷೆಯನ್ನು ನೀವು ಹುಸಿ ಮಾಡಲಿಲ್ಲ. ಆಡಿಷನಲ್ಲಿ ಭಾಳ ಚೆನ್ನಾಗಿ ಹಾಡಿದರೆ, ಇಲ್ಲೂ ಅದಕ್ಕಿಂತ ಚೆನ್ನಾಗಿ ಹಾಡಿದ್ರೆ. ಥ್ಯಾಂಕ್ ಯು ಸರ್. ಆಲ್ ದಿ ವೆರಿ ಬೆಸ್ಟ್. ರಮ್ಯಾ ಅವರೇ, ನಿಮ್ಮ ಮೊದಲ ಪರ್ಫಾರ್ಮೆನ್ಸ್ ಅಲ್ಲೇ ಮಹಾಗುರುಗಳ ಕಡೆಯಿಂದ ಪಡ್ಕೊಂಡಿದ್ದೀರ ಗೋಲ್ಡನ್ ಬಾಜರ್. ಮೇಡಮ್, ನೀವು ಆ್ಯಕ್ಚುಲಿ ಕೊನೆಯದಾಗಿ ಆಯ್ಕೆ ಆಗಿದ್ದರಿಂದ ನಾನು ನಿಮ್ಮ ಹತ್ರ ಬಹಳಷ್ಟು ಮಾತಾಡೋಕ್ಕೆ ಆಗಲಿಲ್ಲ. ಸೊ ಒಂದು ಕುತೂಹಲ ಕೇಳ್ತೀನಿ, ಯಾರೆಲ್ಲ ಇದ್ದಾರೆ ಮನೇಲಿ? ನಾನು, ನನ್ನ ಅಮ್ಮ, ನನ್ನ ಮಗ, ನಾವು 3 ಜನ ಇದ್ದೀವಿ. ನಿಮ್ಮ ಮಗ ಇದ್ದಾನೆ. ನೈಸ್. ಏನು ಓದ್ತಿರೋದು ಅವನು? ಅವನಿವಾಗ LKG ಓದ್ತಾ ಇದ್ದಾನೆ. ಅವನಿಗೆ 5 years. ಏನು ಅವನ ಹೆಸರು? ಪ್ರಣವ್ ಅಂತ. ಹೇಗೆ ಅನಿಸ್ತು ಸರ್ಪ್ರೈಸ್ ರಮ್ಯಾಜಿ? ಅದೇ ನಂಗೆ ಏನು ಹೇಳಕ್ಕಾಗ್ತಾ ಇಲ್ಲ. ಫಸ್ಟ್ ಗೋಲ್ಡನ್ ಬಜರು, ಇವಾಗ ನೋಡಿದ್ರೆ ಅಮ್ಮ ಮಗ ಎಲ್ಲ ಸ್ಟೇಜ್ ಮೇಲೆ ಬಂದಿದ್ದಾರೆ. ಇದು ಡೈಮಂಡ್ ಬಜರ್ ಇದೆ, ಇದು ಡೈಮಂಡ್ ಬಜರ್ ಇದು. ಹೌದು, ಖಂಡಿತ ಅಲ್ಲ. ಹೆಲೋ, ಹಾಯ್ ಬಾ ಇಲ್ಲಿ. ಓ, ಜಂಪ್ ಮಾಡ್ಕೊಂಡು ಬರಲ್ಲ. ಹಾಯ್, ಏನ್ ನಿನ್ನ ಹೆಸರು? ಪ್ರಣವ್. ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು? 3ನೇ ಕ್ಲಾಸ್. ಸೊ 3ನೇ ಕ್ಲಾಸಾ? ವಾವ್. ಅಂದ್ರೆ LKGಲಿ 3ನೇ ಕ್ಲಾಸಾ? ಹೇಗೆ ಹಾಡಿದ್ರು ಅಮ್ಮ? ಸೂಪರಾ. ಈಗ ಅಮ್ಮ ನಿನ್ಗೋಸ್ಕರ ಹಾಡು ಹಾಡಿದಾರಲ್ಲ, ನೀನ್ ಅಮ್ಮನ್ ಏನ್ ಕೊಡ್ತೀಯಾ? ಓಯ್, ಇನ್ನೊಂದ್ಸಲಿ ಬರಬೇಕು. ಅಮ್ಮ ನೀನು ಒಟ್ಟಿಗೆ ಹಾಡಾಡಬೇಕು. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು.
ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ರಮ್ಯಾಜಿ. ಥ್ಯಾಂಕ್ ಯು ಅಮ್ಮ. Thank you. so much. Thank you. ಇದು ಯಟ್ ಅಗೈನ್ ಅರ್ಜುನ್ ಸರ್ ಅವರ ಒನ್ ಆಫ್ ದ ಮೋಸ್ಟ್ 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 ಬ್ಯೂಟಿಫುಲ್ ಸಾಂಗ್ ಅರ್ಜುನ್ ಸರ್ ಕಡೆಯಿಂದ ಬಂದಂಥ ಸಾಂಗ್ಗಳಲ್ಲಿ. ಸರ್ ಮ್ಯೂಸಿಕಲ್ ರೋಮಿಯೋ ನೀವು. ಸೊ ಈ ಹಾಡು ಈ ಗೊಂಬೆ ಹೇಗೆ ಹಾಡಿದ್ರು? ಮೇಡಮ್, ಹಾಂ ಸರ್. ಪೈಲ್ವಾನ್ ಮಾಡಿದ್ರೆ ಮ್ಯೂಸಿಕಲ್ ಪೈಲ್ವಾನ್ ಅಂತೀರಾ, ರೋಮಿಯೋ ಮಾಡಿದ್ರೆ ಮ್ಯೂಸಿಕಲ್ ರೋಮಿಯೋ ಅಂತೀರಾ, ದಂಡುಪಾಳ್ಯ ಮಾಡಿದ್ರೆ ಮ್ಯೂಸಿಕಲ್ ದಂಡುಪಾಳ್ಯ ಅಂತೀರಾ, ಅಯೋಗ್ಯ ಮಾಡಿದ್ರೆ ಮ್ಯೂಸಿಕಲ್ ಅಯೋಗ್ಯ. ಅದಕ್ಕೂ ಇದಕ್ಕೂ ಒಂದೆರಡು ಕನೆಕ್ಷನ್ ಇರ್ಬೇಕು ಸರ್. ಸುಮ್ಮನೆಲ್ಲ ನಾವು ರೈಮಿಂಗ್ ಮಾಡಲ್ಲ ಸರ್. ಏನೋ ಮಾಡಿ. ಬಟ್ ನಿಮ್ಮನ್ನ ರೋಮಿಯೋ ಅಂತ ಕರೆಯುವಂಥ ಏಕೈಕ ಜೂಲಿಯಟ್ ನಾನು ಒಬ್ಳೆ ಸರ್. ಸೊ ಈ ಸಾಂಗ್ ಆ್ಯಕ್ಚುಲಿ ಒಂದು ಸಿನಿಮಾಗೆ ಕಂಪೋಸಿಂಗ್ ನನ್ನ ಬಿಗಿನಿಂಗ್ ಸ್ಟೇಜಸಲ್ಲಿ ಮೇಡಮ್ ಹೋದಾಗ ತುಂಬ ದಿನ ಒಂದಷ್ಟು ಟ್ಯೂನ್ಸ್ ಮಾಡ್ತಾನೆ ಇದ್ದೀವಿ, ಡೈರೆಕ್ಟ್ರಿಗೆ ಇಷ್ಟನೇ ಆಗ್ತಾಯಿಲ್ಲ. ಒಂದು 4-5 ದಿನ ಮಾಡಿ 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 ಲಾಸ್ಟಲ್ಲಿ ಒಂಥರ ನನ್ನ ಮೇಲೆ ನನಗೆ ಬೇಜಾರಾಗೋಯ್ತು. ಸಾಂಗ್ ಮಾಡೋಕ್ಕೆ ಬರಲ್ಲ ನನಗೆ ಅಂತ. ಸಾಯಂಕಾಲ ಒಂದು 6:30-7 ಗಂಟೆ ಆ ಥರ ಅವ್ರದ್ದು ಟಾಪ್ ಫ್ಲೋರಲ್ಲಿತ್ತು ಮನೆ. ತುಂಬ ದುಃಖದಲ್ಲಿ ಬೇಜಾರಲ್ಲಿದ್ದಾಗ ಸಡನ್ನಾಗಿ ಹೊಳ್ದಂಥ ಐಡಿಯಾ ಇದು ಹೌದಾ? ಈ ಸಾಂಗು ಸಡನ್ನಾಗಿ ಆ ಫಿಲ್ಮ್ ಮಾಡಿದ್ವಿ, ಬಟ್ ಅದು ಏನಕ್ಕೋ ಟೇಕ್ ಆಫ್ ಆಗಿಲ್ಲ. ಆಮೇಲೆ ರೋಮಿಯೋಗೆ PC ಶೇಖರ್ ಅವ್ರು ತೊಗೊಂಡಂಥ ಹಾಡು. ಏನಕ್ಕೆ ಹೇಳಿದೆ ಅಂದರೆ, ನೋವು ಮನಸ್ಸಲ್ಲಿರುತ್ತಲ್ಲ, ಯಾವುದೋ ಒಂದು ಬೇರೆ ಝೋನ್ಗೆ ಹೋಗ್ಬೇಕು. ಒಂದು ಹಾಡು ಕ್ರಿಯೇಟ್ ಆಗಿ ಅದು ಮ್ಯಾಜಿಕ್ ಮಾಡಬೇಕಂದ್ರೆ ನಾವು ಒಂದು ಸಬ್ಕಾನ್ಷಿಯಸ್ ಲೆವೆಲ್ಗೆ ಹೋಗ್ಬೇಕು. ಆಶಾ ಭಟ್ ಅವ್ರು ಇವತ್ತು ಸ್ವಲ್ಪ ಕಾನ್ಷಿಯಸ್ ಆಗಿದ್ರು, ಹಾಂ. ಯಾಕಂದ್ರೆ ಅವರ ಕೇಪಬಿಲಿಟಿ ಅಮೇಝಿಂಗ್. ಅದು ಇನ್ನೊಂದು ಆಶಾ ಭಟ್ ಅವ್ರು ನಿಮಗೆ ಗೊತ್ತಾ, ನಿಮ್ಮದು ಆಡಿಷನ್ ಆದಮೇಲೆ ಫಸ್ಟ್ ಟೈಮ್ ನಾನು ಒಬ್ಬರು ಡೈರೆಕ್ಟರ್ಗೆ ನಿಮ್ಮ ವಾಯ್ಸ್ನ ಕಳಿಸಿ ನೆಕ್ಸ್ಟ್ ಸಿನಿಮಾ ಇವ್ರನ್ನ ಯೂಸ್ ಮಾಡೋಣ ಅಂತ ಹೇಳಿದೆ. ನಾನು ಫಸ್ಟ್ ಟೈಮ್ ಆಡಿಷನಲ್ ವಾಯ್ಸ್ಗೆ. ಆ್ಯಂಡ್ ಅದೊಂದು ದೊಡ್ಡ ಸಿನಿಮಾ. ಡೈರೆಕ್ಟ್ರು ಕೂಡ ಅಷ್ಟು ಈಸಿಯಾಗಿ ಒಪ್ಕೊಳ್ಳೋಂಥ ಡೈರೆಕ್ಟ್ರ್ ಅಲ್ಲ, ಬಟ್ ಅವ್ರು ಕೇಳಿದ ತಕ್ಷಣ ಸರ್ ವಿ ಕ್ಯಾನ್ ಯೂಸ್ ಹರ್ ಅಂದರು. ಅದೊಂದು ದೊಡ್ಡ ಕ್ರೆಡಿಟ್ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಮೇಲೆ ಅಷ್ಟು ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಂ. ಇದು ಆಡಿಷನಲ್ಲಿ ಇದ್ದಾಗ ಒಂದು ಸಬ್ಕಾನ್ಷಿಯಸ್ ಲೆವೆಲ್ ಮ್ಯಾಜಿಕ್ ಮಾಡಾಕ್ಬಿಟ್ರಿ. ಆ ಮ್ಯಾಜಿಕ್ ಎವ್ರಿ ಟೈಮ್ ಯು ಹ್ಯಾವ್ ಟು ಡೂ. ಆಶಾ ಅವರು ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಟ್ ಅವತ್ತು ನೀವು ಸ್ಯಾಡ್ ಆಗಿ ಟೆರೆಸ್ ಮೇಲೆ ಹೋಗಿ ಈ ಹಾಡು ಹೊಳೆದಾಗ ಯಾವ ದಿನ ಆಗಿತ್ತು ಅದು ನೆನಪಿದೆ ನಿಮಗೆ? ನಾ ಹೇಳ್ತೀನಿ. ಅವತ್ತು ಕೂಡ February 14th ವ್ಯಾಲೆಂಟೈನ್ಸ್ ಡೇ. ಈಗ ತಾನೇ ವ್ಯಾಲೆಂಟೈನ್ಸ್ ಡೇ ಮುಗಿಸಿ, ಅಂದ್ರೆ ನಿನ್ನೆ ಅಷ್ಟೇ ವ್ಯಾಲೆಂಟೈನ್ಸ್ ಡೇ ಮುಗಿಸಿ ಅರ್ಜುನ್ ಸರ್ ಅವ್ರಿಗೋಸ್ಕರ ಈ ಹಾಡನ್ನ, ಈ ಗೊಂಬೆ ಹಾಡ್ಬೇಕಾರೆ ನನಗೆ ನಿಮ್ಗೆ ಏನಾದ್ರೂ ಕೊಡ್ಬೇಕಂತ ಅನ್ಸೋದು ಸಹಜ ಅಲ್ವಾ ಅರ್ಜುನ್ ಸರ್? ತಗೋಬೇಕು ನೀವು ಅದನ್ನ. ನೀವು ಕಣ್ಮುಚ್ಚಿ, ಗುರುಗಳೇ ಕಣ್ಮುಚ್ಚಿ ಅವ್ರದ್ದು ಪ್ಲೀಸ್. ಕಣ್ಮುಚ್ಚಿ, ಅವ್ರು ಕಣ್ಮುಚ್ಚಿ. ಹಾ, ಹಂಗೆ